ಅವರು ರಾಗಿ ರೊಟ್ಟಿಯನ್ನು ಯಾವ ಥರ ಉದ್ದಿದ್ದಾರೆ ಅಂತ ಸಖತ್ತಾಗಿದ್ದಾವಲ್ಲ ಗೈಸ್ ಬರೀ ಹಸಿಮೆಣ್ಸಿಗೆ ಚಟ್ನಿ ಹಾಕ್ಕೊಟ್ಟು ನಮ್ಮ ಕ್ಯಾಮ್ರಾ ಮನೆಗೆ ಕೊಟ್ಟಿದ್ದೀನಿ. ಖಾರ ಪ್ಲಾನ್ ಏನು ಅಂತ ಅಂದರೆ ಅಬ್ಬಿ ಒಳಗಡೆ ಊಟ ಮಾಡ್ತಿದ್ದಾನೆ ಮತ್ತು ನಾನು ಆ ಚಪ್ಪಲಿಗಳನ್ನು ಇಲ್ಲಿ ಬಚ್ಚಿಟ್ಟಿದ್ದೀನಿ. ಬನ್ನಿ ಇವಾಗ ಅವ್ನು ಬಂದು ಬಾ ಔಟ್ಸೈಡ್ ಹೋಗೋಣ, ಹೊರಗಡೆ ವಾಕಿಂಗ್ ಹೋಗೋಣ ಅಂತ ಕರಿತೀನಿ. ಆವಾಗ ಅವ್ನ ಚಪ್ಪಲಿನ ಹುಡುಕಾಡ್ತಾನೆ. ಈ ಗ್ರಾಮದ ಕಡು ಬಡು ವ್ಯಕ್ತಿಯ ಜೀವನದಲ್ಲಿ ಒಂದು ಚಕಿತ ಎದ್ದು. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚೈ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿರೋ ನಮ್ಮ ಕಿಚನ್ನಲ್ಲಿ ನೋಡ್ತಿದ್ದೀರಾ. ನಮ್ಮ ಅಮ್ಮ ಅವರು ರಾಗಿ ರೊಟ್ಟಿಯನ್ನು ಯಾವ ಥರ ಉದ್ದಿದ್ದಾರೆ ಅಂತ ಸಖತ್ತಾಗಿದ್ದಾವಲ್ಲ. ಅದಾದಮೇಲೆ ಇದನ್ನು ಪ್ಯಾನ್ ಕೂಡ ಇಟ್ಟಿದ್ದೀನಿ. ನನಗೆ ಏನಂತಂದ್ರೆ ಕತೆ ಏನು ಅಂತ ಅಂದರೆ, ನಾನು ಇವತ್ತು ನಿಜವಾಗ್ಲೂ ಬೆಳಗ್ಗೆ ಊಟ ಮಾಡಿದ್ದು, ಅದು ಮುದ್ದೆ ಊಟ ಮಾಡಿದ್ದು, ಅದಕ್ಕೋಸ್ಕರ ಒಂದು ಸ್ವಲ್ಪ ತಡ್ಕೊಂಡಿದ್ದೀನಿ. ಬಂದಾದಮೇಲೆ ಏನೂ ಕೂಡ ತಿಂದಿಲ್ಲ. ಮಂಡಕ್ಕಿ ಇತ್ತು ನೋಡಿ, ಹುಳಿ ಮಾಡಿ ಅಮ್ಮವರು. ಅದಾದಮೇಲೆ ಮಂಡಕ್ಕಿಯನ್ನು ಮಾಡಿದ್ರು, ಎಲ್ಲ ಉಳಿದಿರ್ಬೇಕು ಅಂತ ಅನಿಸುತ್ತೆ, ಎಲ್ಲೂ ಉಳಿದಿಲ್ಲ. ಅದನ್ನು ಹುಳಿ ಅಂತ ಅನಿಸುತ್ತೆ. ಈ ಹುಳಿಯಲ್ಲಿ ಮಾಡಿದ್ರು ಅಂದರೆ ಮಂಡಕ್ಕಿಯನ್ನು ಕಾಯಿಸಿದ್ರು, ಒಂಥರ ಮಸಾಲೆ ಮಂಡಕ್ಕಿ ಟೈಪು. ನೀವು ಕೂಡ ಮಾಡೋದಾದರೆ ಆರಾಮಾಗಿ ತಿನ್ಬೋದು. ಈ ಥರ ಹುಳಿ ಮಾಮೂಲಿ ಚಿತ್ರಾನ್ನಕ್ಕೆ ಏನು ಹುಳಿ ಮಾಡಿದ್ರು ಅದೇ ಥರ ಹುಳಿ ಮಾಡ್ಕೊಳ್ಳೋದು, ಮತ್ತು ಮಂಡಕ್ಕಿ ಇರ್ತಾವಲ್ಲ ಮಂಡಕ್ಕಿ ಕಾಯಿಸ್ಕೊಳ್ಳೋದು, ತಿನ್ನೋದು ನಿಜವಾಗ್ಲೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಮತ್ತು ಇನ್ನೊಂದು ಥರ ಮಾಡ್ಬೋದು ಮಸಾಲೆ ಮಂಡಕ್ಕಿ ಥರ. ಅದನ್ನು ಕೂಡ ಯಾವುದಾದ್ರೂ ಒಂದಿನ ನಿಮಗೆ ಮಾಡಿ ತೋರಿಸ್ತೀನಿ. ಇವಾಗ ಬನ್ನಿ, ನಾನು ನೋಡ್ತಿರ್ಬೋದು ಬಿಸಿಗಿಟ್ಟಿದ್ದೀನಿ. ಏನಂತ ಅಂದರೆ ಈ ರೊಟ್ಟಿಯನ್ನು ಬೇಯಿಸ್ಕೊಂಡು ಬೇಗ ತಿನ್ನೋಣ ಅಂತ. ಹೆಲ್ತ್ ವೈಸು ಕೂಡ ತುಂಬಾ ಒಳ್ಳೆಯದು. ಇವತ್ತು 2 ಟೈಮ್ ನಾನು ಊಟ ಮಾಡಿರೋದು. ಡೈಲಿ 3 ಟೈಮ್ಸ್ ಊಟ ಮಾಡ್ತಿದ್ದೆ, ಆದರೂ ಕೂಡ ಸ್ವಲ್ಪ ಮಂಡಕ್ಕಿದ್ದು ತಿಂದರೆ ಆಗೋಯ್ತು. ಬನ್ನಿ ಇವಾಗ ಈ ರೊಟ್ಟಿಯನ್ನು ನನಗೆ ಬೇಯಿಸೋಕೆ ಬರಲ್ಲ. ಅಮ್ಮವರು 1 ಟೈಮ್ ಹೇಳ್ಕೊಟ್ಟಿದ್ರು ಈ ರಾಗಿ ರೊಟ್ಟಿನ ಯಾವ ಥರ ಬೇಯಿಸೋದು ಅಂತ. ಅದನ್ನು ಇವಾಗ ಬೇಯಿಸೋಣ ಬನ್ನಿ. ನಮ್ಮ ಕ್ಯಾಮ್ರಾಮೆನ್ನು ಯಪ್ಪ ನಾನು ಎದುರೇ ಬಿಟ್ಟು ನಿಜ ಫುಲ್ ಎದುರೇ ಬಿಟ್ಟು ಈಗ ಯಪ್ಪ ಗೊತ್ತಿಲ್ಲ ಗೈಸ್ ಅದು ಯಾಕೆ ಅಂತ. ಫುಲ್ ಹಿಂಗೆ ನಡುಗ್ಬಿಟ್ಟೆ ಅನ್ನೋದು ಯಾಕಂತ ಗೊತ್ತಿಲ್ಲ. ಏನೋ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ ಅಂತ ಅನ್ನಕ್ಕೆ ಹೋದೆ, ಅಮ್ಮ ಅವರು ಬಂದ್ಬಿಟ್ರು ಒಂದೇ ಸರಿ. ಬನ್ನಿ ಇವಾಗ ಈ ನೀರನ್ನು ಕೊಟ್ಟಿದ್ದಾರೆ. ಇದು ಯಾಕೆ ಈ ಥರ ಆಗಿದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಟ್ರಿ. ಅಮ್ಮ ಅವರು ಈ ರೊಟ್ಟಿ ಮಾಡಲಿಕ್ಕೆ ಇದು ಮುದ್ದೆನ ಈ ಥರ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಪಾತ್ರೆ ಈ ಥರ ಐತೆ. ಅದಾದಮೇಲೆ ಇಲ್ಲಿಗೆ ನೀರು ಹಚ್ಬೇಕಲ್ಲ, ಇದಕ್ಕೆ ಎಣ್ಣೆ ಹಾಕೋಂಗಿಲ್ಲ, ರೊಟ್ಟಿಗೆ ನೀರು ಹಚ್ಚಿ ಮಾಡ್ಬೇಕು, ಅದಕ್ಕೋಸ್ಕರ. ಬನ್ನಿ ಇವಾಗ ನೀರು ಹಚ್ಚಿ ರೊಟ್ಟಿ ಹೇಗೆ ಮಾಡ್ತೀನಿ ಅಂತ ನೋಡಿ ಗೈಸ್. ಗೈಸ್, ನಾನು ಇವಾಗ ಹಸುವಾಗಿತ್ತಲ್ಲ ಅದಕ್ಕೋಸ್ಕರ ರೊಟ್ಟಿ ತಿನ್ನೋಣ ಅಂತ ಏನೇನು ಹಾಕ್ಕೊಂಡಿದ್ದೀನಿ ನೋಡಿ. 2 ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ. ಅದಾದಮೇಲೆ ಬಾಳೆಕಾಯಿ ಪಲ್ಯ, ಅದಾದಮೇಲೆ ಕಡಲೆಕಾಳು ಎಲ್ಲ ಮಸ್ತ್ ಬೀನ್ಸ್ ಎಲ್ಲ ಹಾಕಿದ್ದಾರೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಸಿ ಮೆಣಸಿನ್ಕಾಯಿ ಚಟ್ನಿ. ನೀವು ಏನೇ ಚಪಾತಿ ಮಾಡಿರಲಿ ಅಥವಾ ರೊಟ್ಟಿ ಮಾಡಲಿ ಅಥವಾ ಮಾಮೂಲಿ ಒಂದು ಸ್ವಲ್ಪ ಚಳಿ ಆಗಲಿ ಏನಾದರೂ ಆಗಲಿ ಹಸಿಮೆಣ್ಸಿಕಾಯಿ ಚಟ್ನಿ ನಮ್ಮ ಮನೇಲಿ ನೋಡ್ತೀರಾ. ಇದೆಲ್ಲ ಬನ್ನಿ ಮಸ್ತಾಗಿ ಊಟ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಕ್ಯಾಮ್ರಾಮೆನ್ನು ಇವಾಗ ಬಂದಿನ ಹೋಗಿರಿ ಗೈಸ್. ಕಮೆಂಟ್ ಬಾಕ್ಸ್ನಲ್ಲಿ ಇವನಿಗೆ ಹೋಗಲೇಬೇಕು. ನನಗೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ದು ನಿನಗೆ? ಎಷ್ಟೊತ್ತಿಗೆ ಫೋನ್ ಮಾಡಿದ್ದು ನಿನಗೆ? 5:05 ಆಗಿತ್ತು. 5:05 ಆಗಿತ್ತು ಗೈಸ್. ಅವಾಗ ಫೋನ್ ಮಾಡಿದ್ದೀನಿ, ಒಂದು ಕಂಟೆಂಟ್ ಐತೆ ಶೂಟ್ ಮಾಡೋಣ, ಬೇಗ ಬಾರಪ್ಪ ಏನಾದರೂ ಕಂಟೆಂಟ್ ಅಂತ. ಎಷ್ಟೊತ್ತಿಗೆ ಬಂದೆಪ್ಪ? ಈಗ ಬಂದಾನೆ. ಈಗ 8 ಗಂಟೆ ಅಲ್ಲಿ ಟೈಮು. ಇವಾಗ ಬಂದೇನೆ. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟಲ್ಲಿ ಹೋಗಿರಿ ಗೈಸ್ ನಮ್ಮ ಕ್ಯಾಮ್ರಾಮನ್ನಿಗೆ ಹೋಗ್ಸೋಣ. ಇನ್ನೇನು ಸಲ ಹೆಂಗೆ ಮಾಡ್ತೀಯಾ? ಬರ್ತೀಯ ಕರೆಕ್ಟ್ ಟೈಮಿಗೆ? ಓಕೆ ಗೈಸ್, ಇದೊಂದು ಸಲ ಕ್ಷಮಿಸ್ಬಿಡೋಣ. ಹೇಗಿದ್ರು ಆದರೂ ಕೂಡ ಟೈಮ್ ಇಸ್ ಟೈಮ್ ಗೈಸ್. ಹೇಳಿದ ತಕ್ಷಣ ಇದು ಬರ್ತಾನೆ ಮಾಡ್ತಾನೆ. ಇದೊಂದು ಸಲ ಏನೋ ಮಿಸ್ ಆಗಿದೆ. ಬನ್ನಿ ಇವಾಗ ಮಸ್ತಾಗಿ ಊಟ ಮಾಡೋಣ. ನಾವು ಮತ್ತು ನಮ್ಮ ಕ್ಯಾಮ್ರಾಮನ್ನನ್ನು ಕರೆದು ಅವನು ಬರಲ್ಲ ಅಂತ ಅಂದೆ, ಯಾಕೋ ಅವ್ರ ಮನೇಲಿ ಊಟ ಮಾಡ್ತೀನಿ ಅಂದ. 3 ಕಾಂಬಿನೇಷನ್, ರೊಟ್ಟಿ ಪಲ್ಯ ಚಟ್ನಿ, ಹಸಿಮೆಣ್ಸಿಕಾಯಿ ಚಟ್ನಿ. ಬನ್ನಿ ಸವಿಯೋಣ ಇವಾಗ. ಬನ್ನಿ ಗೈಸ್ ಸವಿಯೋಣ. ಎಲ್ಲನೂ ಕೂಡ ಹಚ್ಕೊಂಡು ಮಸ್ತ್ ಟೇಸ್ಟ್. ಹೆಂಗೈತೆ ಅಭಿಗೂ ಒಂದು ತುತ್ತು ಕೊಟ್ಟಿದ್ದೀನಿ.
ನಿನ್ನೆ ಬರ್ಗರ್ ಮಾಡಿದ್ದು ಒಳ್ಳೆ ಮಸ್ತ್ ಆಯ್ತಲ್ಲ. ಇನ್ನೊಂದು ಬಂದಾಗ ಮಾಡೋಣ ಅಂತ ಹೇಳಿದ್ವಲ್ಲ, ಮಾಡೋಣ ನಾಳೆ ಇಲ್ಲ ನಾಡ್ದು ಬರುತ್ತೆ ನೋಡಿ ಗೈಸ್. ಇನ್ನೊಂದು ಬನ್ನಲ್ಲಿ ಅಂತ ಅಂದರೆ ಬ್ಲಾಕ್ ಅಂತೀನಿ, ಒಂಥರ ಸ್ಕ್ವಯರ್ ಶೇಪ್ ಇರುತ್ತಲ್ಲ, ಚೌಕ ಇರುತ್ತಲ್ಲ, ಆ ಬನ್ನಲ್ಲಿ ಇನ್ನೊಂದ್ಸಲ ಮಾಡೋಣ ಅಂತೆ. ಹಾಂ ನೀವು ಕೂಡ ನಿಜವಾಗ್ಲೂ ಇಂಥ ಚಳಿಲಿ ಮಸ್ತು ಈ ಥರ ರೊಟ್ಟಿ, ಹಸಿಮೆಣ್ಸಿಕಾಯಿ ಚಟ್ನಿ ಮಸ್ತ್ ಈ ಥರ ಮಾಡ್ಕೊತೀನಿ. ಸ್ವರ್ಗದ ಊಟ ಗೈಸ್ ಆಯ್ತಾ. ಗೈಸ್ ಬರೀ ಹಸಿಮೆಣ್ಸಿಕಾಯಿ ಚಟ್ನಿ ಹಾಕ್ಕೊಟ್ಟು ನಮ್ಮ ಕ್ಯಾಮ್ರಾ ಮನೆಗೆ ಕೊಟ್ಟಿದ್ದೀನಿ. ಖಾರ ನೀರಂತೂ ಕೊಡಲ್ಲ. ನನ್ನ ತಡಿ ಹೆಂಗೆ ಹೇಳ್ತೀನಿ ನೋಡೋಣ. ಕೊಡಲ್ಲ. ನೀರು ಬೇಕಾ? ನೀರು ಬೇಕಂದ್ರೆ ಏನಾರು ಒಂದು ಟಾಸ್ಕ್ ಮಾಡು. ಮತ್ತೆ ಬೇಗ ನೀರು ಬೇಕಂದ್ರೆ ಏನಾರು ಒಂದು ಟಾಸ್ಕ್ ಮಾಡಕ್ಕೆ ಮಾಡ್ತೀಯ. ಭಾಳ ಖಾರ ಆಗ್ತೈತಾ? ಇದೆ ಸುಳ್ಳು, ಇನ್ನೂ ಆಗ್ಬಿಡ್ತಾನೆ ಇಲ್ಲ ನೀನು. ಟಾಸ್ಕ್ ಮಾಡು ಮತ್ತೆ. ಐದು ಬಸ್ಗೆ ಹೊಡಿ, 5 ಬಸ್ಗೆ ಹೊಡಿ. ಬೇಗ ಬೇಗ ಬೇಗ, ಎಷ್ಟು ಬೇಗ ಹೊಡಿತೆ ಅಷ್ಟು ಬೇಗ. 1 2 5 3 4 5. ಓಕೆ ಗೈಸ್, ಫೈನ್. ಅಭಿ ಪ್ರ್ಯಾಂಕ್ ಆದ. ಫಸ್ಟ್ ನೀರು ಕುಡಿಲಿ ಗೈಸ್. ಪ್ರ್ಯಾಂಕ್ ಮಾಡ್ಬೇಕಂತ ನಾನು ಆಮೇಲೆ ಮಾಡೋಣ ಅಂತಿದ್ದೆ, ಈಗಲೇ ಪ್ರ್ಯಾಂಕ್ ಆಗೋದ. ಕುಡಿಲಿ. ಅಯ್ಯಪ್ಪ, ಅಷ್ಟೊಂದು ಖಾರ ಆಗಿತ್ತಾ? ಹಾಂ, ಚಟ್ನಿ ತುಪ್ಪ ಹಾಕಿದ್ದೀನಿ. ಹಾಂ, ನೀನು ಜಾಸ್ತಿ ಖಾರ ತಿನ್ನಲ್ಲಲ್ಲ? ಹಾಂ, ಪಾಪ ನಮ್ಮ ಅಭಿ ಪ್ರ್ಯಾಂಕ್ ಆಗೋದ ಗೈಸ್. ಹೇಗಿತ್ತು ಕಾಮೆಂಟ್ ಹಾಕಿ ಗೈಸ್. ಓಕೆ ಗೈಸ್, ಇವಾಗ ಪ್ಲಾನ್ ಏನು ಅಂತ ಅಂದರೆ ನಿಧಾನವಾಗಿ ಮಾತಾಡ್ತೀನಿ. ಯಾಕೆ ಅಂತಂದರೆ ಪ್ಲಾನ್ ಏನು ಅಂತ ಅಂದರೆ ಅಭಿ ಒಳಗಡೆ ಊಟ ಮಾಡ್ತಿದ್ದಾನೆ. ಇವಾಗ ನಾನು ಅವ್ರ ಮನೆಗೆ ಹೋಗಿದ್ದೆ, ಊಟ ಮಾಡ್ತಿದ್ದಾನೆ. ಅವನ ಚಪ್ಪಲಿ ಯಾವಾಗಲೂ ಇಲ್ಲೇ ಬಿಡ್ತಾನೆ, ಮಂಚದ ಹತ್ರ ಬಿಡ್ತಿದ್ದೆ. ಇಲ್ಲೊಂದು ಜೊತೆ ಚಪ್ಪಲಿ ಇದ್ದಾವೆ ನೋಡಿ, ಈ ಮಂಚದ ಹತ್ರನೇ ಬಿಡ್ತಾಯಿದ್ದ. ಆದರೆ ಇವತ್ತು ನಾನು ಆ ಚಪ್ಪಲಿಗಳನ್ನು ಇಲ್ಲಿ ಬಚ್ಚಿಟ್ಟಿದ್ದೀನಿ. ಬನ್ನಿ ಇವಾಗ ಅವ್ನು ಬಂದು ಬಾ ಔಟ್ಸೈಡ್ ಹೋಗೋಣ, ಹೊರಗಡೆ ವಾಕಿಂಗ್ ಹೋಗೋಣ ಅಂತ ಕರಿತೀನಿ. ಆವಾಗ ಅವ್ನು ಚಪ್ಪಲಿನ ಹುಡ್ಕಾಡ್ತಾನೆ. ಎಷ್ಟೊತ್ತು ಹುಡ್ಕಾಡ್ತಾನೆ ನೋಡೋಣ ಗೈಸ್. ಅಯ್ಯೋ ಗೈಸ್, ಪ್ರ್ಯಾಂಕ್ ಫೇಲ್ ಆಯಿತು ಗೈಸ್. ಅಭಿ ಹುಡುಕ್ಬಿಟ್ಟ ಸ್ಲೀಪರ್. ಹೆಂಗೆ ಗೊತ್ತಾಯ್ತಲ್ಲ ಅಭಿ? ಹಾಂ, ಎಲ್ಲಿ ಬಿಟ್ಟಿದ್ದೆ? ಕರೆಕ್ಟಾಗಿ ನೆನಪಾಯ್ತಾ? ಎಲ್ಲಿ ಬಿಟ್ಟಿದ್ದೆ ಹೇಳ, ನೆನ್ಸ್ಕೇಳೋಣ ನೋಡೋಣ. ಎಲ್ಲಿ ಬಿಟ್ಟಿದ್ದೆ ಹೇಳ ನೋಡೋಣ. ಹಾಂ, ಕರೆಕ್ಟಾಗಿ ನೆನೆಸ್ಕೆ ನೋಡೋಣ ಬೇಗ. ಎಲ್ಲಿ ಬಿಟ್ಟಿದ್ದೆ? ಇಲ್ಲ ಹಾಂ, ಎಂಥ ದ್ಯಾಸಲ್ಲಿ ನಿಂದು. ಅಲ್ಲಿ ಬಿಟ್ಟದ್ದು ನಿನ್ನ ಸ್ಲಿಪ್ಪರ್. ನಾನು ಪ್ರ್ಯಾಂಕ್ ಮಾಡೋಣ ನಮ್ಮ ಒಬ್ಬಿಗೆ ಅಂತ ಮಾಡಿದ್ದೆ. ಅಲ್ಲಿ ಹುಡ್ಕನ ಹೆಂಗೆ ಹೊರ ಕರೆದ್ರೆ ಸ್ಲಿಪ್ಪರ್ ಹಾಕ್ಯನ್ಲೇಬೇಕು ನೀನು ಅಂತ ಮಾಡಿದ್ದು ನಾನು. ಅದು ಪ್ರ್ಯಾಂಕ್ ಫೇಲ್ ಆಯಿತು. ಅಯ್ಯೋ, ಪ್ರ್ಯಾಂಕ್ ಫೇಲ್ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋ ಪ್ರ್ಯಾಂಕ್ ಮಾಡೋಣ ಆಯಿತಾ? ಓಕೆ ಗೈಸ್, ನಾನು ಒಬ್ಬಿ ವಾಕಿಂಗ್ ಹೋಗಿ ಬಂದ್ವಿ ಅಂತ ಅಂದರೆ ಚಪ್ಪಲಿ ಬಚ್ಚೆಟಕ್ಕೂ ಪ್ರ್ಯಾಂಕ್ ಮಾಡೋಕ್ಕೆ ಹೋದೆ, ಆದರೆ ಆಗಿಲ್ಲ. ಇದು ಚಳಿ ಇತ್ತು, ಅದಕ್ಕೋಸ್ಕರ ಟೋಪಿ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದು ನಮ್ಮ ತಾತ ಅವರು ತಂದು ಕೊಟ್ಟಿದ್ದು. ಇವಾಗ ಏನು ಅಂತ ಅಂದರೆ ನಮ್ಮ ಅಭಿ ಒಬ್ಬ ವಾರಂಟ್ನಲ್ಲಿ ನ್ಯೂಸ್ ಹೇಳ್ತಾರಲ್ಲ, 10:30 ಏನೋ ಬರುತ್ತೆ. 10:30 ಬರುತ್ತೆ. ಆ ವಾರಂಟ್ನಲ್ಲಿ ಮಿಮಿಕ್ರಿ ಮಾಡ್ತಾನೆ. ಅವನು ಯಾವ ರೀತಿ ಹೇಳ್ತಾನೆ ಅದೇ ಥರ ನಮ್ಮ ಅಭಿ ಮಿಮಿಕ್ರಿ ಮಾಡ್ತಾನೆ. ಹೇಗಿದೆ ಅಂತ ಕೇಳಿಸ್ಕೊಳ್ಳಿ ಗೈಸ್. ರೆಡಿ 1 2 3 ಸ್ಟಾರ್ಟ್. ರೆಡಿನಾ? ಹಾಂ, ರೆಡಿ 1 2 3 ಸ್ಟಾರ್ಟ್. ಅಶ್ವಿನಿ. ಓ, ಹಿಂಗೆ ಗೈಸ್ ಹೇಳೋದವನು. ಎಷ್ಟು ಇವಾಗ ನಮಗೆ ಹೆದರಿಕಾಗ್ಬೇಕಲ್ಲ, ಹಂಗೆ ಹೇಳ್ತಾನೆ. ಮತ್ತು ಅವ್ನ ವಾಯ್ಸೇ ಬೇರೆ, ಆ ಥರ ಹೇಳ್ತಾನೆ ಗೈಸ್. ಓಕೆ ಗೈಸ್, ನೋಡಿದ್ರಲ್ಲ ಅದು ಯಾವ ಥರ ಹೇಳಿದ್ರು ಅಂತ. ಇವಾಗ 2ನೇದು ಹೇಳ್ತಾನೆ. ರೆಡಿ 1 2 3 ಸ್ಟಾರ್ಟ್. ರೆಡಿನಾ? ಹಾಂ, ಸ್ಟಾರ್ಟ್. ಗಹಿಸಿ ನಕ್ಕಳು ಭೀಮೆ, ಗಹಿಸಿ ನಕ್ಕವಳು ಭೀಮೆ. ನಕ್ಕು ಸಾಕಾಗೋಗುತ್ತೆ ಗೈಸ್. ಯಪ್ಪ ಯಾವ ಥರ ಹೇಳ್ತಾನೆ ನೋಡಿ ಅಭಿ. ಮತ್ತೆ ಇನ್ನೊಂದು ಐತಡಿ, ಏನೋ ಗಹಿಸಿ ನಕ್ಕಳು ಭೀಮೆ. ಈ ವಾಯ್ಸ್ ಮಾತ್ರ ಹಾಕ್ತೀನಿ ನೋಡಿ ಹೆಂಗೋಯ್ತು. ಅವ್ನ ವಾಯ್ಸ್ ಮತ್ತು ಇವನ ವಾಯ್ಸ್ ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ಅವ್ನು ಹಿಂಗೆ ಎಳಿಯೋದು ಭೀಮೆ ಅಂತಾನೆ. ಮತ್ತು ಇನ್ನೊಂದು ಯಾವ್ದು ಹೇಳೋ, ಲೇ ಅಶ್ವಿನಿ.
ಮತ್ತು ಇನ್ನೊಂದು ಹೇಳ್ತಾನೆ, ಯಾವುದದು ಈಗೂ ಒಂಟೆದಲ್ಲ, ಓಕೆ ಈಗೂ ಒಂಟೆದೊಂದು ಮಾಡ್ತಾನಂತೆ. ಅದು ಇವಾಗಿದ್ದಾದರೂ ಏನು ಅಂತ ಹಿಂಗೆ ಎಳಿತಾನೆ. ನಮ್ಮ ಅಭಿ ಚೆನ್ನಾಗಿ ತೋರಿಸ್ತೇನೆ, ಚೆನ್ನಾಗಿ ತೋರಿಸ್ತಾನೆ. ಅದನ್ನು ನೋಡಂತ್ರಿ, ನೋಡಿ ಗೈಸ್. ಇವಾಗ ಈ ಗ್ರಾಮದ ಕಡು ಬಡು ವ್ಯಕ್ತಿಯ ಜೀವನದಲ್ಲಿ ಚಿಗುತ ಎದುರಾಯಿತು. ಈ ಗ್ರಾಮದ ಕಡು ಬಡ ವ್ಯಕ್ತಿಯ ಜೀವನದಲ್ಲಿ ಒಂದು ಚಕಿತ ಎದುರಾಯಿತು. ಓಕೆ ಗೈಸ್, ಈ ವ್ಲಾಗು ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೇಗಿತ್ತು ನಮ್ಮ ಅಭಿ ಆ್ಯಕ್ಟಿಂಗ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಅಭಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಹೋದೆ, ಹೆಂಗಿತ್ತು, ಚೆನ್ನಾಗಿತ್ತ? ಪ್ರ್ಯಾಂಕ್ ಮಾಡೋಕ್ಕೆ ಹೋದೆ, ಆದರೂ ಕೂಡ ಚಪ್ಪಲಿಗಳು ಹುಡುಕ್ಬಿಟ್ಟ, ಮತ್ತೆ ಖಾರ ತಿನ್ನಿಸಿ ಅವನಿಗೆ ನೀರು ಕೊಡಬಾರ್ದು ಅಂತ. ಜೈಮಮ್ ಹೇಳ್ತೀವಿ ಚಪ್ಪಲಿ ಯಾಕೆ ಇಲ್ಬಿಟ್ಟಿದೆ ಅಂತ. ಓ ಹಂಗಾರೆ ನೀನು ಹುಡುಕಿಲ್ಲ? ನಾನು ಹುಡುಕ್ತಿದ್ದೆ ಚಪ್ಪಲಿನ. ಹ್ಞೂ. ಅವಾಗ ಜೈಮಮ್ ಬಂತು, ನೋಡ್ತು, ಯಾಕೆ ಹೇಳ್ಬಿಟ್ಟಿದೆ ಅಂತ ಹೋಗಿ ತಕೊಂಬಂದು ಕಡೆ ಸೈಡಿಗೆ ಬಿಟ್ಟಿದ್ದೆ, ಆದರೂ ಕೂಡ ಹುಡುಕ್ಬಿಟ್ಟ ಅವನು. ನೆಕ್ಸ್ಟ್ ಇನ್ನೊಂದು ದೊಡ್ಡ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ನೋಡಿ ಅವ್ರಿಗೆ ಹೋದ್ರು. ಓಕೆ ಗೈಸ್, ಹೇಗೆ ಥರ ಆ್ಯಕ್ಟಿಂಗ್ ಮಾಡಿದ್ದು ಅಂತ ಸೊಕ್ಕೋತಾಗ ಅವನು ಯಾವ ಥರ ಮಾಡಿದ ಅದೇ ಥರ ಆ್ಯಕ್ಟಿಂಗ್ ಮಾಡಿದ್ದಾನೆ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋ ರೊಟ್ಟಿ ಹೇಗೆ ಹಾಕಿದ್ವಿ, ಹೇಗೆ ಮತ್ತು ಉತ್ತರ ಕರ್ನಾಟಕ ಅದೆಲ್ಲ ನೆನಪಾಯಿತು. ನೋಡಬೇಕು. ಸಾಕಣ. ಇನ್ನೊಂದೆರಡು ಬೇಕಾದ್ರೆ ಅವ್ರ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ ಗೈಸ್. ನಿಮಗೇನಾದರೂ ಇನ್ನೊಂದು 2-3 ಬೇಕು ಅಂತಂದರೆ ಕಾಮೆಂಟ್ ಹಾಕಿ. ಇನ್ನೊಂದೆರಡು ತೋರಿಸ್ತೀಯಲ್ಲ, ಇನ್ನೊಂದು 2-3 ಯಾರ್ದು ಇದೇ ಥರ ಮಿಮಿಕ್ರಿ ಮಾಡಬೇಕಂತ ಕಾಮೆಂಟ್ ಹಾಕಿ ತೋರಿಸ್ತೇನೆ. ಈ ವಿಡಿಯೋ ಉತ್ತರ ಕರ್ನಾಟಕದವ್ರನ್ನ ನೆನೆಸ್ಕೊಂಡ್ವಿ, ಯಾವಾಗಲೂ ಕೂಡ ನೆನೆಸ್ಕೊತಿರ್ತೀವಿ. ಆದರೆ ಇವತ್ತು ರೊಟ್ಟಿ ಅಂತ ಅಂದ ತಕ್ಷಣ ಸ್ಪೆಷಲ್ಲಾಗಿ ನೆನೆಸ್ಕೊಂಡು ಅವರು ಜಾಸ್ತಿ ರೊಟ್ಟಿ ಹಾಕ್ತಾರಲ್ಲ, ಹಂಗಾಗಿ ಈ ವಿಡಿಯೋ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೇಳಿ ನೀನೇನಾದರೂ ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮನ್ನು ಫಾಲೋ ಮಾಡಿರಿ. ಇದೇ ಥರ ಏನಾದರೂ ಮಿಮಿಕ್ರಿ ಮತ್ತು ಫಿಲಮ್ ಆ್ಯಕ್ಟಿಂಗ್ಗಳು ಇದೇ ಥರ ಬೇಕು ಅಂದರೆ ನಮ್ಮಿಬ್ಬರು ಜೊತೆಗೆ ಮಾಡ್ತೀವಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಇದೊಂದು ಸ್ವಲ್ಪ ಸಣ್ಣ ವ್ಲಾಗ್ ಆಯಿತು, ಆದ್ರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಹೋಗ್ತಾ ಒಳ್ಳೊಳ್ಳೆ ವ್ಲಾಗ್ ಬರ್ತಾವಲ್ಲ, ಒಳ್ಳೊಳ್ಳೆ ವ್ಲಾಗ್ ಬರ್ತಾನೆ ಇರ್ತವೆ. ಟೇಕ್ ಕೇರ್. ಬಾಯ್ ಬಾಯ್ ಗೈಸ್.